ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಹೆಸರಷ್ಟೇ ಸಾಕನ್ಸತ್ತೆ ರೋಮಾಂಚನವಾಗೋಕೆ. ಈ ಕಿತ್ತೂರಿನ ಹುಲಿ ಮನೆ ಮಾತಾಗಿದ್ದೆ ತನ್ನ ಶೌರ್ಯ ಮತ್ತು ಪರಾಕ್ರಮಕ್ಕೆ. ಒಂದು ಕಾಲದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ರಾಯಣ್ಣನ ಕಥೆಯನ್ನು ಹೇಳ್ತೀನಿ ಬನ್ನಿ. 1796 ಆಗಸ್ಟ್ 15ರಂದು ಭರಮಪ್ಪ ಮತ್ತು ಕೆಂಚವ್ವ ದಂಪತಿಗಳ ಮಗನಾಗಿ ಜನಿಸಿದ ರಾಯಣ್ಣ ಚಿಕ್ಕ ವಯಸ್ಸಿನಲ್ಲೇ ಗರಡಿ ಮನೆಗಳಲ್ಲಿ ಪಳಗಿ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ವಿದ್ಯೆ ಮತ್ತು ಮಲ್ಲ ಯುದ್ಧಗಳಲ್ಲಿ ಪರಿಣಿತಿಯನ್ನು ಪಡಿತಾನೆ. ನಂತರ ಕಿತ್ತೂರಿನ ಸೈನ್ಯವನ್ನ ಸೇರಿದ ರಾಯಣ್ಣ ರಾಣಿ ಚೆನ್ನಮ್ಮರ ಆಪ್ತ ಸೇನಾನಿಯಾಗ್ತಾನೆ. 1824ರ ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಸೋತು ಕಿತ್ತೂರು ಸೈನ್ಯ ಬಂಧನಕ್ಕೊಳಗಾಗತ್ತೆ. ನಂತರ ರಾಯಣ್ಣ ಬಿಡುಗಡೆಯಾಗ್ತಾನೆ. ರಾಣಿ ಚೆನ್ನಮ್ಮ ಬೈಲಹೊಂಗಲದ ಜೈಲಿನಲ್ಲಿ ಕಾಲ ಕಳೆಯಬೇಕಾಗತ್ತೆ. ಆದ್ರೆ ಆಗ ಬ್ರಿಟಿಷರಿಗೆ ಅರಿವಿರಲಿಲ್ಲ ಹುಲಿಯನ್ನ ಬಂಧನ ಮುಕ್ತಗೊಳಿಸಿದ ಪರಿಣಾಮ ಹೇಗಿರುತ್ತೆ ಅಂತ. ಸಾಧು ವೇಷದಲ್ಲಿ ಚೆನ್ನಮ್ಮನ ಬಳಿಗೆ ತೆರಳಿ ಆಶೀರ್ವಾದವನ್ನ ಪಡೆದು ಮರಳಿ ಸದೃಢ ಸೇನೆಯನ್ನ ಕಟ್ಟಿ ಮುನ್ನುಗ್ತಾನೆ. ಸರ್ಕಾರಿ ಕಚೇರಿಗಳನ್ನ ಧ್ವಂಸ ಮಾಡ್ತಾ ಗೆರಿಲ್ಲಾ ಮಾದರಿಯ ಯುದ್ಧದಲ್ಲಿ ಬ್ರಿಟಿಷರನ್ನ ಬೇಟೆಯಾಡ್ತಾ. ರಾಯಣ್ಣನ ದಾಳಿಗಳಿಂದ ಕಂಗಾಲಾದ ಬ್ರಿಟಿಷರು ಅದೆಷ್ಟೇ ಪ್ರಯತ್ನ ಪಟ್ಟರು ಅವನನ್ನ ಬಂಧಿಸಲಾಗಲಿಲ್ಲ. ಬೇರೆ ದಾರಿಯಿಲ್ಲದೆ ಅವನ ಸಂಬಂಧಿಕರಿಗೆ ಆಮಿಷ ತೋರಿಸಿ ರಾಯಣ್ಣನನ್ನ ಹಿಡಿದುಕೊಡುವಂತ ಕೇಳ್ತಾರೆ. ಆ ದ್ರೋಹಿಗಳು ಇಲ್ಲ ಅನ್ನಲಿಲ್ಲ. ಒಂದು ದಿನ ಆಳ್ನಾವರ ಕಾಡಿನಲ್ಲಿ ರಾಯಣ್ಣನಿದ್ದ ಸುದ್ದಿ ಬ್ರಿಟಿಷರಿಗೆ ಸಿಗತ್ತೆ. ಆ ಕಾಡಿಗೆ ಧಾವಿಸಿದ ಸೈನ್ಯ ನದಿಯಲ್ಲಿ ಈಜಾಡುತ್ತಿದ್ದ ರಾಯಣ್ಣನನ್ನ ಸುತ್ತುವರಿಯುತ್ತೆ. ನಿರಾಯುಧನಾಗಿದ್ದ ರಾಯಣ್ಣ ಮಿತ್ರದ್ರೋಹದಿಂದ ಸುಲಭವಾಗಿ ಬ್ರಿಟಿಷರಿಗೆ ಸೆರೆ ಸಿಗ್ತಾನೆ. ವಿಚಾರಣೆಯ ನಾಟಕವಾಡಿ ಬ್ರಿಟಿಷರು ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ತನ್ನೂರಿನ ಜನರ ಮುಂದೆ ನೇಣಿಗೆ ಶರಣಾಗಿ ಅವರಲ್ಲಿ ಹೋರಾಟದ ಕಿಚ್ಚು ಹಚ್ಚುವ ಮಹದಾಸೆಯಿಂದ ನಂದಗಡದಲ್ಲಿರೋ ಆಲದ ಮರದಲ್ಲಿ ನೇಣಿಗೇರಿಸುವಂತೆ ಕೇಳಿಕೊಳ್ತಾನೆ. ಅದರಂತೆ ಕಿತ್ತೂರಿನ ಹುಲಿ ಸಂಗೊಳ್ಳಿ ರಾಯಣ್ಣ ತನ್ನ ಜನರ ಮುಂದೆಯೇ 1831 ಜನವರಿ 26ರಂದು ನೇಣಿನ ಕುಣಿಕೆಗೆ ಕೊರಳಾಡ್ತಾನೆ. ಅಲ್ಲಿಗೆ ಅಸಾಧಾರಣ ಸೇನಾನಿಯೊಬ್ಬನ ಅಧ್ಯಾಯ ಮುಗಿದು ಹೋಗುತ್ತೆ. ರಾಯಣ್ಣನ ಆತ್ಮವಿಶ್ವಾಸದ ಮಾತುಗಳಿಂದ ಕಿತ್ತೂರಿನ ಸ್ವಾತಂತ್ರ್ಯದ ಕನಸು ಕಂಡಿದ್ದ ರಾಣಿ ಚೆನ್ನಮ್ಮಳ ಕನಸು ನುಚ್ಚು ನೂರಾಗತ್ತೆ. ರಾಯಣ್ಣ ಮರಣ ಹೊಂದಿದ, ಆದರೆ ಅದೆಷ್ಟೋ ಜನರಿಗೆ ಹೋರಾಟದ ಕಿಚ್ಚು ಹಚ್ಚತ್ತೆ. ಈ ವೀರನ ಕಥೆಯನ್ನ ಹೀಗೆ ಹೇಳಿದ್ರೆ ಸಾಲದು, ಕಿತ್ತೂರಿನ ನೆಲದಲ್ಲಿ ನಿಂತು ಹೇಳೋ ಆಸೆ ಇದೆ. ನಿಮ್ಮ ಬೆಂಬಲದಿಂದಲೇ ಅದು ಸಾಧ್ಯವಾಗೋದು.